ಹಾಯ್ ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಈ ಸರಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ PU ಬೋರ್ಡ್ದವರೇ 3 ಮಾಡೆಲ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದಾರೆ. ಅದೇ 3 ಮಾಡೆಲ್ ಕ್ವಶನ್ ಪೇಪರಿಂದ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಹಾಗಾಗಿ ನಾರ್ಮಲ್ ಇರುವಂಥ ವಿದ್ಯಾರ್ಥಿಗಳಿಗೆ, ಟಾಪರ್ ಇರುವಂಥ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ ಆಗುವಂತಹ ಈ ಪ್ರಶ್ನೆ ಪತ್ರಿಕೆಗಳು. ಇವತ್ತು ನಾನು ಅರ್ಥಶಾಸ್ತ್ರದಲ್ಲಿ ಇರುವಂಥ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿರುವಂಥ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಈ ವಿಡಿಯೋದಲ್ಲಿ ನಾನು ಹೇಳಿಕೊಡ್ತಾ ಇದ್ದೇನೆ. ಜೊತೆಗೆ ಎಲ್ಲ ವಿಷಯಗಳ ಸಂಪೂರ್ಣವಾದಂಥ ಮಾದರಿ ಪ್ರಶ್ನೆಗಳು ಆಲ್ರೆಡಿ ಈ ಒಂದು ವಿಡಿಯೋದಲ್ಲಿ ನಾನು ಬಿಟ್ಟಿದ್ದೇನೆ. ನನ್ನ ಒಂದು ಚಾನಲಲ್ಲಿ ಇದ್ದಾವೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ನಿಮ್ಮ ಫ್ರೆಂಡ್ಸಿಗೆ ಕೂಡ ಪ್ರತಿಯೊಂದು ವಿಡಿಯೋಗಳನ್ನು ಶೇರ್ ಮಾಡ್ತಾ ಇರಿ. ಓಕೆ, ಬನ್ನಿ ಹಾಗಾದರೆ ಶುರು ಮಾಡೋಣ. ಬನ್ನಿ ನೋಡಿ, ಅರ್ಥಶಾಸ್ತ್ರದಲ್ಲಿ ಈ ಮಾದರಿ 2ರಲ್ಲಿ ತುಂಬ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ನೋಡಿ. ಅನುಭೋಗಿಯ ಆದಾಯದಲ್ಲಿ ಹೆಚ್ಚಳವಾದಂತೆ ಈ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತದೆ. ಯಾವುದು ಅಂದರೆ ಸಾಮಾನ್ಯ ಸರಕುಗಳಿಗೆ ಯಾವತ್ತೂ ಬೇಡಿಕೆ ಹೆಚ್ಚಾಗುತ್ತೆ. ಕಾಬ್ ಡಗ್ಲಾಸ್ ಉತ್ಪಾದನಾ ಬಿಂಬಕ, ಯಾಕಂದರೆ ಎಲ್ಲ ಕ್ವಶನ್ಸ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು. ಹಾಗಾಗಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯಲಿಕ್ಕೆ ಹೋಗಬೇಡಿ. ಬನ್ನಿ, ಚೆನ್ನಾಗಿ ನೀವು ಕೊನೆವರೆಗೂ ಇದನ್ನು ಕೇಳ್ತಾ ಹೋಗಿ. ನೋಡಿ, ಕಾಬ್ ಡಗ್ಲಾಸ್ ಉತ್ಪಾದನಾ ಬಿಂಬಕ ಯಾವುದು ಅಂದರೆ ಉತ್ತರ ಕರೆಕ್ಟಾಗಿ Q ಯಾವುದು ಅಂದರೆ ಇಲ್ಲಿ ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನೀವು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು, ಸರ್ಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಕನಿಷ್ಠ ಮಿತಿಯನ್ನು ವಿಧಿಸುವುದನ್ನು ಹೀಗೆ ಅನ್ನುತ್ತೇವೆ ಅಂದರೆ ಬೆಲೆ ಅಂತಸ್ತು ಎಂದು ನಾವು ಕರೀತೇವೆ. ಯೋಜಿತ ಸಮಗ್ರ ಬೇಡಿಕೆಯು ಯೋಜಿತ ಸಮಗ್ರ ಪೂರೈಕೆಗೆ ಸಮನಾಗಿರುವಂಥ ಬಿಂದುವಿನಲ್ಲಿ ಸಮತೋಲನವಿರುತ್ತೆ ಯಾವಾಗಲೂ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು, ಪೂರ್ಣ ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯು ಲಭ್ಯವಿರುವಂಥ ಉತ್ಪನ್ನಕ್ಕಿಂತ ಅಧಿಕವಾದಾಗ ಉಂಟಾಗುವ ಸನ್ನಿವೇಶ ಯಾವುದು ಅಂದರೆ ಅತಿ ಪ್ರಸರಣ, ಅಂದರೆ ಮಲ್ಟಿಪಲ್ ಚಾಯ್ಸ್ 5 ಕೊಡ್ತದೆ. ಯಾಕಂದರೆ ಇದೇ ಸೇಮ್ ಟು ಸೇಮ್ ಪ್ಯಾಟರ್ನ್ ನಿಮಗೆ ಬರುವಂಥದ್ದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಪ್ಯಾಟರ್ನ್ ಏನಿದೆಯಪ್ಪ ಅಂದರೆ ಬಿಟ್ಟ ಸ್ಥಳ ಇರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಆವರಣದಲ್ಲಿರುವಂಥ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಇದೆ. ಇಲ್ಲಿ ಸಂಪನ್ಮೂಲಗಳ ಕೊರತೆಯು ಆಯ್ಕೆಯ ಸಮಸ್ಯೆಯನ್ನು ಹುಟ್ಟುಹಾಕುತ್ತೆ. ಬದಲಾಗುವ ಆದಾನದ ಪ್ರತಿ ಘಟಕದ ಉತ್ಪನ್ನವನ್ನು ಸರಾಸರಿ ಉತ್ಪನ್ನ ಎಂದು ನಾವು ಕರಿತೇವೆ. M1 ಮತ್ತು M2ಗಳನ್ನು ಸಂಕುಚಿತ ಹಣ ಎಂದು ಕರಿತೇವೆ. ಕಂದಾಯ ಕೊರತೆ ಕಂದಾಯ ವೆಚ್ಚ, ಕಂದಾಯ ಸ್ವೀಕೃತಿ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ದೇಶೀಯ ಕರೆನ್ಸಿ ರೂಪದಲ್ಲಿನ ವಿದೇಶಿ ಕರೆನ್ಸಿಯ ಬೆಲೆ ಹೆಚ್ಚಾಗುವುದನ್ನು ದೇಶೀಯ ಕರೆನ್ಸಿಯ ಡ್ಯಾಶ್ ಎಂದು ಕರೆಯುತ್ತೇವೆ, ಅಂದರೆ ಅದು ಕುಗ್ಗುವಿಕೆ ಎಂದು ನಾವು ಕರಿತೇವೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಹೊಂದಿಸಿ, ನೆಕ್ಸ್ಟ್ ಪ್ಯಾಟರ್ನ್ ಯಾವುದು ಅಂದರೆ ಹೊಂದಿಸಿ ಬರೆಯಿರಿ ಅಂತ ಇದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ನೇರವಾಗಿ ನಿಮಗೆ ಕೊಟ್ಬಿಟ್ಟಿದ್ದಾರೆ. ನೀವು ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ, ಹೊಂದಿಸಿ ಬರೆಯಿರಿ. ನೆಕ್ಸ್ಟ್ ಲಾಸ್ಟ್ ಮೊಮೆಂಟಿಗೆ ಕೊಟ್ಟಿದ್ದೇನೆ, ಬನ್ನಿ. ನೆಕ್ಸ್ಟ್ ಇವಾಗ ಏನು ಮಾಡೋಣ ಅಂದರೆ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಪದದಲ್ಲಿ ಉತ್ತರಿಸಿರಿ. ಬೇಡಿಕೆ ಎಂದರೇನು? ಒಬ್ಬ ಅನುಭೋಗಿಯು ತನ್ನ ನಿರ್ದಿಷ್ಟ ಆದಾಯ ಮತ್ತು ಸರಕುಗಳ ಬೆಲೆಯಲ್ಲಿ ಕೊಂಡುಕೊಳ್ಳಲು ಬಯಸುವಂಥ ಮತ್ತು ಸಾಮರ್ಥ್ಯವಿರುವಂಥ ಸರಕುಗಳ ಪ್ರಮಾಣವನ್ನು ಬೇಡಿಕೆ ಎಂದು ನಾವು ಕರಿತೇವೆ. ತಂತ್ರಜ್ಞಾನದ ಪ್ರಗತಿಯಿಂದ ಉದ್ಯಮ ಘಟಕದ ಪೂರೈಕೆ ರೇಖೆಯು ಯಾವ ಕಡೆಗೆ ಪಲ್ಲಟಗೊಳ್ಳುತ್ತದೆ ಅಂದರೆ ತಂತ್ರಜ್ಞಾನದ ಪ್ರಗತಿಯಿಂದ ಉದ್ಯಮ ಘಟಕದ ಪೂರೈಕೆ ರೇಖೆಯು ಬಲಗಡೆಗೆ ಪಲ್ಲಟಗೊಳ್ಳುತ್ತೆ. ರಫ್ತುಗಳ ಅರ್ಥವನ್ನು ನೀಡಿ ಅಂದರೆ ಸ್ವದೇಶವು ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಸರಕುಗಳು ಮತ್ತು ಸೇವೆಗಳನ್ನು ಮಾರುವುದಕ್ಕೆ ರಫ್ತುಗಳು ಎಂದು ನಾವು ಕರಿತೇವೆ. ವೈಯಕ್ತಿಕ ವೆಚ್ಚ ಮಾಡಬಹುದಾದಂಥ ಆದಾಯವನ್ನು ಹೇಗೆ ನಾವು ಪಡಿತೇವೆ ಅಂದರೆ ವೈಯಕ್ತಿಕ ವರಮಾನದಲ್ಲಿ ಇಲ್ಲಿ ವೈಯಕ್ತಿಕ ತೆರಿಗೆ ಪಾವತಿಗಳು ಮತ್ತು ತೆರಿಗೆಯಿತರ ಪಾವತಿಗಳನ್ನು ಕಳೆದರೆ ವೈಯಕ್ತಿಕ ವೆಚ್ಚ ಮಾಡಬಹುದಾದಂಥ ಆದಾಯವನ್ನು ನಾವು ಪಡಿತೇವೆ. ಅಥವಾ ವೈಯಕ್ತಿಕ ವೆಚ್ಚ ಮಾಡಬಹುದಾದಂಥ ಆದಾಯ PDI, ಇಲ್ಲಿ PI ಮೈನಸ್ ವೈಯಕ್ತಿಕ ತೆರಿಗೆ ಪಾವತಿಗಳು ಮೈನಸ್ ತೆರಿಗೆಯಿತರ ಪಾವತಿಗಳು ಅಂತ ನಾವು ಹೇಳ್ಬೋದು. ಹಾಗಾದರೆ FRBMA ವಿಸ್ತರಿಸಿ ಅಂದರೆ ಇಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ಭಾಗ B. ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಸುಮಾರು 4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಅಂದರೆ ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ, ಅಂದರೆ ಅನುಭೋಗ, ಉತ್ಪಾದನೆ, ವಿತರಣೆ ಮತ್ತು ವಿನಿಮಯ ಅಂತ ಹೇಳ್ತೇವೆ. ಅನುಭೋಗಿಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳನ್ನು ಹೆಸರಿಸಿ, ಅಂದರೆ ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ ಅಂತ ಹೇಳ್ಬೋದು. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೆ ಏನೆಂದು ಅರ್ಥೈಸುವಿರಿ ಅಂದರೆ ಅದರ ಸೂತ್ರವನ್ನು ಬರೆಯಿರಿ ಅಂತ ಹೇಳ್ತಾರೆ. ಒಂದು ಸರಕಿನ ಬೇಡಿಕೆಯು ಅದರ ಬೆಲೆಯಲ್ಲಿ
ಪರಿಕಲ್ಪನೆಗಳಂತಹ ಬದಲಾವಣೆಗೆ ಅನುಗುಣವಾಗಿ ಪ್ರತಿಕ್ರಿಯಿಸುವುದನ್ನು ಮಾಪನ ಮಾಡುವ ಪರಿಕಲ್ಪನೆಯೇ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವಾಗಿದೆ ಅಂತ ನಾವು ಹೇಳ್ಬೋದು. ಇದರ ಸೂತ್ರ ಏನು ಅಂದರೆ ಒಂದು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಇಜ್ಕೊಲ್ಟು ಸರಕಿನ ಬೇಡಿಕೆಯಲ್ಲಿನ ಶೇಕಡಾವಾರು ಬದಲಾವಣೆ ಡಿವೈಡೆಡ್ ಬೈ ಸರಕಿನ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆ, ಅಥವಾ ಇಡಿ ಇಸ್ಕೊಲ್ಟು ಕ್ಯೂ ಸ್ಕ್ವಯರ್ ಕ್ಯೂ ಆ್ಯಂಡ್ ಡಿವೈಡೆಡ್ ಬೈ ಸ್ಕ್ವಯರ್ ಫಿ ಇಂಟು ಪಿ ಡಿವೈಡ್ ಬೈ ಕ್ಯೂ ಅಂತ ನಾವು ಹೇಳ್ಬೋದು. ಓಕೆನಾ, ಇಷ್ಟು ಇಂಪಾರ್ಟೆಂಟ್. ನೆಕ್ಸ್ಟು ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆಗಳ ಅರ್ಥವನ್ನು ನೀಡಿ ಅಂತ ಇಲ್ಲಿದೆ. ಆನ್ಸರ್ ಕೊಟ್ಬಿಟ್ಟಿದ್ದೇನೆ. ಅಲ್ಪಾವಧಿಯಲ್ಲಿ ಉದ್ಯಮ ಘಟಕವು ಎಲ್ಲ ಧನಗಳನ್ನು ಬದಲಾಯಿಸುವುದಿಲ್ಲ. ಎರಡೂ ಉತ್ಪಾದನಾಂಗಗಳಲ್ಲಿ ಒಂದನ್ನು ಶ್ರಮ ಉತ್ಪಾದನಾಂಗ ಅಥವಾ ಬಂಡವಾಳ ಉತ್ಪಾದನಾಂಗ ಎರಡನ್ನೂ ಬದಲಾಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ಅದು ಅಲ್ಪಾವಧಿಯಲ್ಲಿ ಸ್ಥಿರವಾಗಿರ್ತವೆ. ಉತ್ಪನ್ನದ ಮಟ್ಟವನ್ನು ಬದಲಿಸುವ ಸಲುವಾಗಿ ಉದ್ಯಮ ಘಟಕವು ಇನ್ನೊಂದು ಉತ್ಪಾದನಾಂಗವನ್ನು ಮಾತ್ರ ಬದಲಾಯಿಸಬಹುದಿಲ್ಲ. ಓಕೆನಾ. ನೆಕ್ಸ್ಟು ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯು ಹೇಗೆ ನಿರ್ಧಾರವಾಗುತ್ತೆ ಅಂದರೆ ಶ್ರಮದ ಬೇಡಿಕೆ ಪೂರೈಕೆಗಳು ಸಮತೋಲನ ಸ್ಥಿತಿಯಲ್ಲಿದ್ದಾಗ ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಒಂದನ್ನೊಂದು ಛೇದಿಸಿದಾಗ ಕೂಲಿ ದರವು ನಿರ್ಧಾರವಾಗುತ್ತೆ. ನೆನ್ಪಿಟ್ಕೊಳ್ಳಿ. ವರ್ಗಾವಣೆ ಪಾವತಿ ಎಂದರೇನು ಒಂದು ಉದಾಹರಣೆ ಕೊಡಿ ಅಂದರೆ ಸರ್ಕಾರ ಮತ್ತು ಉದ್ಯಮ ಘಟಕಗಳಿಂದ ಕುಟುಂಬಗಳು ಪಡೆಯುವ ಪಾವತಿಗಳನ್ನು ವರ್ಗಾವಣೆ ಪಾವತಿಗಳು ಎಂದು ನಾವು ಕರಿತೇವೆ. ಉದಾಹರಣೆಗೆ ಬಹುಮಾನಗಳು, ಉಡುಗೊರೆಗಳು, ವಿದ್ಯಾರ್ಥಿ ವೇತನಗಳು, ಪಿಂಚಣಿಗಳು ಅಂತ ಹೇಳ್ಬೋದು. ನೈಜ GDP ರೂಪಾಯಿ 1100 ಮತ್ತು ನಾಮಮಾತ್ರ GDP 1650 ಆದರೆ GDP ಅನಪ್ರಸರಣಕವನ್ನು ಲೆಕ್ಕ ಮಾಡಿ ಅಂತ ಕೇಳ್ತಾರೆ. GDP ಅನಪ್ರಸರಣಕ ಇಸ್ಕೊಲ್ಟು ನಾಮಿನಲ್ GDP ಡಿವೈಡೆಡ್ ಬೈ ರಿಯಲ್ GDP ಇಸ್ಕೊಲ್ಟು 1650 ಡಿವೈಡೆಡ್ ಬೈ 1100 ಇಸ್ಕೊಲ್ಟು 1.5 ಅಂತ ಇರುತ್ತೆ. ಇಲ್ಲಿ ಸ್ಮಾಲ್ ಆಗಿ ನೀವು ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡ್ಕೊಳ್ಬೇಡಿ. ಯಾಕಂದರೆ ಇಲ್ಲಿ ನೈಜ GDP ರೂಪಾಯಿ 1100 ಮತ್ತು ನಾಮಮಾತ್ರ GDP ರೂಪಾಯಿ 1650 ಆದರೆ GDP ಅನಪ್ರಸರಣಕವನ್ನು ಲೆಕ್ಕ ಮಾಡಿ ಅಂದಾಗ ನಾಮಿನಲ್ GDP ಯಾವಾಗಲೂ ನಾವೇನು ಮಾಡಬೇಕು, ಮೇಲ್ಗಡೆ 1650 ಮೇಲ್ಭಾಗದಲ್ಲಿ ಹಚ್ಚಬೇಕಾಗತ್ತೆ. ರಿಯಲ್ GDPಯನ್ನು ನಾವು 1100 ನಾವು ಕೆಳಭಾಗದಲ್ಲಿ ಹಚ್ಚಬೇಕಾಗತ್ತೆ. GDP ಅನಪ್ರಸರಣಕ 1.5. ಅನಪ್ರಸರಣಕವನ್ನು ಇಲ್ಲಿ ಶೇಕಡಾವಾರಿನಲ್ಲಿ ಸೂಚಿಸಲಾಗ್ತದೆ. GDP ಅನಪ್ರಸರಣಕ 1.5 ಇಂಟು 100 = 150%. ಅಂದರೆ GDP 50% ಹೆಚ್ಚಾಗಿದೆ ಅಂತ ಇಲ್ಲಿ ನಾವು ತಿಳ್ಕೊಳ್ಬೋದು. ಓಕೆನಾ. ನೆಕ್ಸ್ಟ್, ಹಣದ ಯಾವುದಾದ್ರೂ 2 ಕಾರ್ಯಗಳನ್ನು ತಿಳಿಸಿರಿ, ಬರೆಯಿರಿ ಅಂತ ಹೇಳ್ತಾರೆ. ಇಲ್ಲಿ ಸಿಂಪಲ್ ಆಗಿ ನೀವು ವಿನಿಮಯ ಮಾಧ್ಯಮ, ಮೌಲ್ಯ ಸಂಗ್ರಾಹಕ, ಮೌಲ್ಯಮಾಪನ ಸಾಧನ, ಮೌಲ್ಯ ವರ್ಗಾವಣೆ ಸಾಧನ ಇವೆಲ್ಲವೂ ಕೂಡ ನೀವು ಬರೀಬಹುದು. ನೆಕ್ಸ್ಟು ಹೂಡಿಕೆ ಗುಣಕದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಿರಿ ಅಂದರೆ ಪ್ರಾರಂಭಿಕ ಸ್ವಾಯತ್ತ ವೆಚ್ಚದಲ್ಲಿನ ಹೆಚ್ಚಳ ಮತ್ತು ಅಂತಿಮ ಸರಕುಗಳ ಉತ್ಪನ್ನದ ಸಮತೋಲನ ಮೌಲ್ಯದಲ್ಲಾದಂಥ ಹೆಚ್ಚಳದ ಅನುಪಾತವನ್ನು ಹೂಡಿಕೆಯ ಗುಣಕ ಎನ್ನುತ್ತಾರೆ. ಹೂಡಿಕೆ ಗುಣಕ K= ಇವು ಎಲ್ಲವೂ ಕೂಡ ಇದು ತುಂಬ ಇಂಪಾರ್ಟೆಂಟ್, ಸರಿಯಾಗಿ ಸ್ಟಡಿ ಮಾಡಿ. ವಿದೇಶಿ ವ್ಯಾಪಾರದ 2 ನಿರ್ಬಂಧಗಳನ್ನು ಹೆಸರಿಸಿ ಅಂದರೆ ಸುಂಕಗಳು, ಕೋಟಾಗಳು. ನೆಕ್ಸ್ಟ್, ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 12 ವಾಕ್ಯಗಳು ಉತ್ತರಿಸಿರಿ ಅಂದರೆ ಉತ್ಪಾದನಾ ಸಾಧ್ಯತೆ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತ ಹೇಳ್ತಾರೆ. ಲಭ್ಯ ಇರುವಂತಹ ಒಟ್ಟು ಸಂಪನ್ಮೂಲಗಳು ಮತ್ತು ತಂತ್ರಜ್ಞಾನದ ಸಹಾಯದಿಂದ ಉತ್ಪಾದಿಸಲು ಸಾಧ್ಯವಿರುವಂತಹ 2 ಸರಕುಗಳ ಉತ್ಪಾದನಾ ಸಾಧ್ಯತೆಗಳ ಸಂಯೋಜನೆಯನ್ನು ತೋರಿಸುವಂತಹ ರೇಖೆಗೆ ಉತ್ಪಾದನಾ ಸಾಧ್ಯತಾ ಗಡಿ ಎಂದು ನಾವು ಕರಿತೇವೆ. ನೆನ್ಪಿಟ್ಕೊಳ್ಳಿ. ಇದು ರೇಖೆ ಈ ರೀತಿ ತೆಗಿಬೇಕು ನೀವು. ಓಕೆ. ನೆಕ್ಸ್ಟ್, ಔದಾಸೀನ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸ್ರಿ ಅಂದರೆ ಈ ರೀತಿಯಲ್ಲಿ ನೀವು ವಿವರಿಸಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ. ಬಜೆಟ್ ರೇಖೆ ಇಳಿಜಾರಿನ ನಿಷ್ಪತ್ತಿಯನ್ನು ನಿರೂಪಿಸಿ ಅಂತಲೂ ಕೂಡ ನಿಮ್ಗೆ ಕೇಳ್ತಾರೆ. ಇದು ತುಂಬ ಯೂಸ್ ಇದೆ, ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂದರೆ ಆಲ್ರೆಡಿ ಇಲ್ಲಿ ಕೊಟ್ಟಿದೆ, ಇದನ್ನು ವಿವರಿಸಬೇಕಾಗುತ್ತೆ ಲಕ್ಷಣಗಳು. ಓಕೆನಾ. ಇಷ್ಟು ಇಂಪಾರ್ಟೆಂಟು. ನೆಕ್ಸ್ಟ್ ಬಂದುಬಿಟ್ಟು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಇವೆರಡರ ಮಧ್ಯದಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಈಸಿ ಕ್ವಶನ್ಸ್ಗಳು ಇದ್ದಾವೆ. ಹಾಗಾಗಿ ನೆಕ್ಸ್ಟ್, ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು ಸಂಕ್ಷಿಪ್ತವಾಗಿ ವಿವರಿಸಿರಿ. ತುಂಬ ಇಂಪಾರ್ಟೆಂಟ್. ಕರೆನ್ಸಿ, ಹಣದ ಪೂರೈಕೆ ನಿಯಂತ್ರಕ, ಸರ್ಕಾರದ ಬ್ಯಾಂಕು, ವಿದೇಶಿ ವಿನಿಮಯ ಮೀಸಲಿನ ಅಭಿರಕ್ಷಕ, ಬ್ಯಾಂಕುಗಳು ಮತ್ತು ಬ್ಯಾಂಕು ಅಂತಿಮ ಋಣದಾತ. ಓಕೆನಾ. ಇಷ್ಟು ಇಂಪಾರ್ಟೆಂಟ್. 33ನೇ ಪ್ರಶ್ನೆಯೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಇದೆ, ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು, ಸಂದಾಯ ಬಾಕಿಯ ಚಾಲ್ತಿ ಖಾತೆಯ ಭಾಗಗಳ ಪಟವನ್ನು ಬರೆಯಿರಿ ಅಂತ ಕೇಳ್ತಾರೆ ನಿಮಗೆ. ತುಂಬ ಇಂಪಾರ್ಟೆಂಟ್ ಇದು ಪ್ರಶ್ನೆ. ನೆಕ್ಸ್ಟು, ಬಡ್ಡಿ ದರ ವ್ಯತ್ಯಾಸವು ನಿಯಮ ದರವನ್ನು ಹೇಗೆ ನಿರ್ಧರಿಸುತ್ತದೆ ಅಂತೂ ಕೂಡ ಇಲ್ಲಿ ಕರೀತಾರೆ. ಓಕೆ. ಇದೊಂದು ಪ್ರಶ್ನೆ ಇದು ಮಾಡ್ಕೊಳ್ಳಿ.
ಕೆಳಗಿನ ಯಾವುದಾದ್ರೂ 3 ಪ್ರಶ್ನೆಗಳು ಪ್ರತಿಯೊಂದಕ್ಕೆ 20 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇದು ಕೂಡ ತುಂಬ ಇಂಪಾರ್ಟೆಂಟ್. ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ಕೂಡ ವಿವರಿಸ್ರಿ ಅಂತ ಕೇಳ್ತಾರೆ. ಆಲ್ರೆಡಿ ಇಲ್ಲಿ ಕೊಟ್ಬಿಟ್ಟಿದ್ದೇನೆ, ಇವುಗಳನ್ನು ವಿವರಿಸಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಉಪ್ಪಿನ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳನ್ನು QD = 100 - P ಮತ್ತು QS = 70 + 2P ಎಂದು ಕೊಡಲಾಗಿದೆ ಎಂದುಕೊಳ್ಳೋಣ. ಇವು ಕೂಡ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದುಬಿಟ್ಟು GDP ಅನ್ನು ಒಂದು ದೇಶದ ಯೋಗಕ್ಷೇಮದ ಸೂಚ್ಯಂಕವಾಗಿ ಬಳಸಿಕೊಳ್ಳುವುದರ ಮಿತಿಗಳನ್ನು ವಿವರಿಸ್ರಿ ಅಂತ ಕೂಡ ಇದೆ. ಇದೊಂದು ಕೂಡ ಸರ್ಕಾರದ ಮುಂಗಡ ಪತ್ರದ ಸ್ವೀಕೃತಿಗಳ ವರ್ಗೀಕರಣವನ್ನು ವಿವರಿಸ್ರಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಓಕೆ. ನೆಕ್ಸ್ಟ್ ಈ ಕೆಳಗಿನ ಯಾವುದಾದ್ರೂ 2 ಕಾರ್ಯಭಾರ ನಿಯೋಜಿತ ಆಧಾರಿತ ಪ್ರಶ್ನೆಗಳಿಗೆ ಇದು ಮಾಡಲಿಕ್ಕೆ ಹೇಳ್ತಾರೆ. ಇದೊಂದು ಕೂಡ ತುಂಬ ಈಸಿ ಇರುತ್ತೆ. TR ಸೇಮ್ ಟು ಸೇಮ್ ಮಾರಾಟದ ಪ್ರಮಾಣ, Q ಕೊಟ್ಟಿರ್ತಾರೆ ಕ್ವಾಂಟಿಟಿ, ಆ್ಯಂಡ್ TR ಎರಡನ್ನು ಕೊಟ್ಟರೆ ಸೇಮ್ ಟು MR ಮತ್ತು AR ಸೇಮ್ ಆನ್ಸರ್ ಬರುತ್ತೆ ಎಲ್ಲವೂ ಕೂಡ. ನೆಕ್ಸ್ಟ್ ಕೆಳಕಂಡ ಕೋಷ್ಟದಲ್ಲಿ ಕಾಣ್ಯದ ಮೌಲ್ಯಗಳನ್ನು ಕಂಡುಹಿಡಿಯಿರಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಇದೆ, ತುಂಬ ಸುಲಭವಾಗಿ ನೀವು ಆನ್ಸರ್ಸನ್ನು ನೀವು ಇಲ್ಲಿ ಗಿಟ್ಟಿಸ್ಕೊಳ್ಬೋದು ಮಾರ್ಕ್ಸನ್ನು. ಓಕೆ. ಗೋಧಿ ರೈತ, ಯಾಕೆ ಹಿಟ್ಟು ಗಿರಣಿ, ಬ್ರೆಡ್ ಚಿಲ್ಲರೆ ಅಂಗಡಿ ಅಂದರೆ ಸ್ವಲ್ಪ ಬೇರೆ ಟೈಪಲ್ಲಿ ಕೊಟ್ಟಿರ್ತಾರೆ ನಿಮಗೆ. ಅವುಗಳನ್ನು ನೀವು ಕರೆಕ್ಟಾಗಿ ಸ್ವಲ್ಪ ಟ್ರಿಕ್ ಉಪಯೋಗಿಸ್ಬಿಟ್ರೆ ಸಾಕು, ಇದು ಬಂದುಬಿಡ್ತದೆ ನಿಮಗೆ. ಓಕೆನಾ. ಇಷ್ಟು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಭಾರತದ ಆರ್ಥಿಕತೆ ಮೇಲೆ 2016ರ ಅನ್ಯಾನೀಕರಣದ ಪರಿಣಾಮವನ್ನು ಕುರಿತು ಬರೆಯಿರಿ ಅಂತ ಇದೆ. ಭಾರತದ ಆರ್ಥಿಕತೆಯ ಮೇಲೆ 2016ರ ಅನ್ಯಾನೀಕರಣದ ಪರಿಣಾಮವನ್ನು ಕುರಿತು ಬರೆಯಿರಿ ಅಂತ ಇಲ್ಲಿ ಹೇಳ್ತಾರೆ. ಓಕೆನಾ. ನೆಕ್ಸ್ಟು ಭಾಗ F, ಇದು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಇರುತ್ತೆ. ಇದು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.